ಮಾಜಿ ಡಾನ್ ಮುತ್ತಪ್ಪ ರೈ ಮಗನನ್ನ ಕೊಲೆ ಮಾಡೋದಕ್ಕೆ ಸ್ಕೆಚ್ ಹಾಕಿದಂತಹ ಆ ಕಿರಾತಕರು ಯಾರು? ಒಂದು ದಾಳಿ, ಎರಡು ಗುಂಡು ಹಿಂದಿನ ಅಸಲಿ ಕತೆ ಏನು? ಯಾರು ಇದರ ಹಿಂದಿರುವಂತ ಮಾಸ್ಟರ್ ಮೈಂಡ್? ಇದೆಲ್ಲವೂ ಈಗ ತನಿಖೆ ನಡೀತಾ ಇದೆ. ಮಾಜಿ ಡಾನ್ ಮುತ್ತಪ್ಪ ರೈ ಮಗನ ಹತ್ಯೆಗೆ ಸ್ಕೆಚ್ ಹಾಕಿದ್ದು ಯಾರು ಅನ್ನೋದು ಈಗ ತನಿಖೆ ನಡೀತಾ ಇದೆ. ಒಂದು ದಾಳಿ, ಎರಡು ಗುಂಡು, ಫೈರಿಂಗ್ ಹಿಂದೆ ಹತ್ತಾರು ಅನುಮಾನಗಳು, ಹತ್ತಾರು ಸಂಶಯಗಳು. ಮಗ ರಿಕ್ಕಿ ರೈ ಕೊಲೆ ಸುಪಾರಿ ನೀಡಿದ್ರ ಅನುರಾಧ. ಮುತ್ತಪ್ಪ ರೈ ಅವರ ಮಗನನ್ನ ಕೊಲೆ ಮಾಡೋದಕ್ಕೆ ಸುಪಾರಿ ಕೊಟ್ಟಿದ್ದು ಅನುರಾಧನ ಅನ್ನುವ ಅನುಮಾನ. ರಾಕೇಶ್ ಮಲ್ಲಿ, ಅನುರಾಧ ಸೇರಿ 4 ವಿರುದ್ಧ ಎಫ್ಐಆರ್ ದಾಖಲಾಗಿದೆ. 100 ಕೋಟಿ ಆಸ್ತಿ ವಿಚಾರಕ್ಕೆ ಈ ಅಟ್ಯಾಕ್ ನಡೀತಾ ಅನ್ನೋದ್ರ ಬಗ್ಗೆಯೂ ಕೂಡ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ನಾನಾ ಆಯಾಮಗಳಿಂದ ತನಿಖೆ ಮುಂದುವರೆದಿದೆ. ಸದ್ಯಕ್ಕೆ ಮಗನನ್ನ ರಿಕ್ಕಿ ರೈ ಏನಿದ್ದಾನೆ ಆತನನ್ನ ಕೊಲೆ ಮಾಡೋದಕ್ಕೆ ಅನುರಾಧ ಸುಪಾರಿ ಕೊಟ್ರ ಅನ್ನೋದ್ರ ಬಗ್ಗೆಯೂ ಕೂಡ ಒಂದ್ ಆಂಗಲ್ ನಲ್ಲಿ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಈಗ ಮುತ್ತಪ್ಪ ರೈ ಮಾಜಿ ಪತ್ನಿ ಸೇರಿದಂತೆ 4 ಜನರ ವಿರುದ್ಧ ಎಫ್ಐಆರ್ ನಲ್ಲಿ ಅವ್ರ ಹೆಸರನ್ನ ದಾಖಲು ಮಾಡಲಾಗಿದೆ. ಓರ್ವ ರಾಕೇಶ್ ಮಲ್ಲಿ, ಅನುರಾಧ ಸೇರಿದಂತೆ ಇನ್ನುಳಿದಂತ ಇಬ್ಬರು, ಒಟ್ಟು 4 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಮುತ್ತಪ್ಪ ರೈಗೆ ಕೋಟಿ ಆಸ್ತಿ ಇತ್ತು. ಈ ಆಸ್ತಿ ವಿಚಾರಕ್ಕೆ ಏನಾದ್ರೂ ಹಿರಿಯ ಮಗನನ್ನ ರಿಕ್ಕಿ ರೈಯನ್ನ ಮುಗಿಸುವಂತ ಪ್ರಯತ್ನಕ್ಕೆ ಏನಾದ್ರೂ ಇವರು ಕೈ ಹಾಕಿದ್ರ ಅನ್ನೋದ್ರ ಬಗ್ಗೆಯೂ ಕೂಡ ಈಗ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಪೊಲೀಸರ ತನಿಖೆ ಮುಂದುವರೆದಿದೆ. ಆಮೇಲೆ ನಾನು ಬಿಡದಿ ಗವರ್ಮೆಂಟ್ ಹಾಸ್ಪಿಟಲ್ ಹೋದೆ. ಅಲ್ಲಿ ಇರ್ಲಿಲ್ಲ. ಅಲ್ಲಿಂದ ಮತ್ತೆ ಭರತ್ ಕೆಂಪಣ್ಣ ಹಾಸ್ಪಿಟಲ್ ಅಲ್ಲಿ ಇದ್ರು. ಹೋಗಿ ನೋಡಿದಾಗ ಮೂಗು ಇಲ್ಲಿ ಪೂರ್ತಿ ಈ ಭಾಗದಲ್ಲಿ ಒಂದು ಅರ್ಧ ಇಂಚು ಇಂಜುರಿ ಆಗಿದೆ. ಆಮೇಲೆ ಬಲಗೈಗೆ ಇಂಜುರಿ ಆಗಿದೆ. ಆಮೇಲೆ ನಾನು ಡ್ರೈವರ್ದು ಬೆನ್ನಿಗೆ ಇಂಜುರಿ ಆಗಿದೆ, ಇಲ್ಲಿ ಬೆನ್ ಭಾಗದಲ್ಲಿ. ಆಮೇಲೆ ಅಲ್ಲಿ ಗಾಡಿ ಇತ್ತು. ಗಾಡಿ ನೋಡಿದ್ರೆ ಡ್ರೈವರ್ ಕೂತಿರೋ ಡೋರದ್ದು ಎಜ್ಜಲ್ಲಿ ನುಗ್ಗಿರೋ ಬುಲೆಟ್ ಡ್ರೈವರ್ ಸೀಟಿನ ಸೀಲಿ ಹಿಂದ್ಗಡೆ ರಿಕ್ಕಿ ಅವರು ಕೂತಿದ್ರು. ಅವ್ರೇನೋ ಬಗ್ಗಿ ಬ್ಯಾಗಿಂದ ತಗೊಂತ ಇದ್ರಂತೆ, ಅದಕ್ಕೆ ಮೂಗುತ್ತಾಗಿದೆ. ಏನೋ ಅಕಸ್ಮಾತ್ ಅವರು ಒಂದ್ ಸ್ವಲ್ಪ ಜಾಸ್ತಿ ಬಗ್ಗಿದ್ರು ಬಹುಶಃ ಜೀವಕ್ಕೆ ಅಪಾಯ ಬಂದಿರೋದು. ಬಹುಶಃ ಅದೃಷ್ಟ ಚೆನ್ನಾಗಿತ್ತು, ಅದರಿಂದ ಏನ್ ತೊಂದರೆ ಆಗಿಲ್ಲ ದೇವ್ರ ದಯೆಯಿಂದ. ಆಮೇಲೆ ಸ್ವಲ್ಪ ಇದು ಮುಂದೆ ಆಗಿದ್ರು ಡ್ರೈವರ್ ಸಂಪೂರ್ಣವಾಗಿ ಹೋಗುವಂತ ಪರಿಸ್ಥಿತಿ ಇತ್ತು. ಯಾಕಂದ್ರೆ ಮಾಜಿ ಡಾನ್ ಮುತ್ತಪ್ಪ ರೈ ಮಗನನ್ನ ಕೊಲೆ ಮಾಡೋದಕ್ಕೆ ಸ್ಕೆಚ್ ಹಾಕಿದಂತಹ ಆ ಕಿರಾತಕರು ಯಾರು? ಒಂದು ದಾಳಿ, ಎರಡು ಗುಂಡು ಹಿಂದಿನ ಅಸಲಿ ಕತೆ ಏನು? ಯಾರು ಇದರ ಹಿಂದಿರುವಂತ ಮಾಸ್ಟರ್ ಮೈಂಡ್? ಇದೆಲ್ಲವೂ ಈಗ ತನಿಖೆ ನಡೀತಾ ಇದೆ. ಮಾಜಿ ಡಾನ್ ಮುತ್ತಪ್ಪ ರೈ ಮಗನ ಹತ್ಯೆಗೆ ಸ್ಕೆಚ್ ಹಾಕಿದ್ದು ಯಾರು ಅನ್ನೋದು ಈಗ ತನಿಖೆ ನಡೀತಾ ಇದೆ. ಒಂದು ದಾಳಿ, ಎರಡು ಗುಂಡು, ಫೈರಿಂಗ್ ಹಿಂದೆ ಹತ್ತಾರು ಅನುಮಾನಗಳು, ಹತ್ತಾರು ಸಂಶಯಗಳು. ಮಗ ರಿಕ್ಕಿ ರೈ ಕೊಲೆ ಸುಪಾರಿ ನೀಡಿದ್ರ ಅನುರಾಧ. ಮುತ್ತಪ್ಪ ರೈ ಅವರ ಮಗನನ್ನ ಕೊಲೆ ಮಾಡೋದಕ್ಕೆ ಸುಪಾರಿ ಕೊಟ್ಟಿದ್ದು ಅನುರಾಧನ ಅನ್ನುವ ಅನುಮಾನ. ರಾಕೇಶ್ ಮಲ್ಲಿ, ಅನುರಾಧ ಸೇರಿ 4 ವಿರುದ್ಧ ಎಫ್ಐಆರ್ ದಾಖಲಾಗಿದೆ. 100 ಕೋಟಿ ಆಸ್ತಿ ವಿಚಾರಕ್ಕೆ ಈ ಅಟ್ಯಾಕ್ ನಡೀತಾ ಅನ್ನೋದ್ರ ಬಗ್ಗೆಯೂ ಕೂಡ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ನಾನಾ ಆಯಾಮಗಳಿಂದ ತನಿಖೆ ಮುಂದುವರೆದಿದೆ. ಸದ್ಯಕ್ಕೆ ಮಗನನ್ನ ರಿಕ್ಕಿ ರೈ ಏನಿದ್ದಾನೆ ಆತನನ್ನ ಕೊಲೆ ಮಾಡೋದಕ್ಕೆ ಅನುರಾಧ ಸುಪಾರಿ ಕೊಟ್ರ ಅನ್ನೋದ್ರ ಬಗ್ಗೆಯೂ ಕೂಡ ಒಂದ್ ಆಂಗಲ್ ನಲ್ಲಿ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಈಗ ಮುತ್ತಪ್ಪ ರೈ ಮಾಜಿ ಪತ್ನಿ ಸೇರಿದಂತೆ 4 ಜನರ ವಿರುದ್ಧ ಎಫ್ಐಆರ್ ನಲ್ಲಿ ಅವ್ರ ಹೆಸರನ್ನ ದಾಖಲು ಮಾಡಲಾಗಿದೆ. ಓರ್ವ ರಾಕೇಶ್ ಮಲ್ಲಿ, ಅನುರಾಧ ಸೇರಿದಂತೆ ಇನ್ನುಳಿದಂತ ಇಬ್ಬರು, ಒಟ್ಟು 4 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಮುತ್ತಪ್ಪ ರೈಗೆ ಕೋಟಿ ಆಸ್ತಿ ಇತ್ತು. ಈ ಆಸ್ತಿ ವಿಚಾರಕ್ಕೆ ಏನಾದ್ರೂ ಹಿರಿಯ ಮಗನನ್ನ ರಿಕ್ಕಿ ರೈಯನ್ನ ಮುಗಿಸುವಂತ ಪ್ರಯತ್ನಕ್ಕೆ ಏನಾದ್ರೂ ಇವರು ಕೈ ಹಾಕಿದ್ರ ಅನ್ನೋದ್ರ ಬಗ್ಗೆಯೂ ಕೂಡ ಈಗ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಪೊಲೀಸರ ತನಿಖೆ ಮುಂದುವರೆದಿದೆ. ಆಮೇಲೆ ನಾನು ಬಿಡದಿ ಗವರ್ಮೆಂಟ್ ಹಾಸ್ಪಿಟಲ್ ಹೋದೆ. ಅಲ್ಲಿ ಇರ್ಲಿಲ್ಲ. ಅಲ್ಲಿಂದ ಮತ್ತೆ ಭರತ್ ಕೆಂಪಣ್ಣ ಹಾಸ್ಪಿಟಲ್ ಅಲ್ಲಿ ಇದ್ರು. ಹೋಗಿ ನೋಡಿದಾಗ ಮೂಗು ಇಲ್ಲಿ ಪೂರ್ತಿ ಈ ಭಾಗದಲ್ಲಿ ಒಂದು ಅರ್ಧ ಇಂಚು ಇಂಜುರಿ ಆಗಿದೆ. ಆಮೇಲೆ ಬಲಗೈಗೆ ಇಂಜುರಿ ಆಗಿದೆ. ಆಮೇಲೆ ನಾನು ಡ್ರೈವರ್ದು ಬೆನ್ನಿಗೆ ಇಂಜುರಿ ಆಗಿದೆ, ಇಲ್ಲಿ ಬೆನ್ ಭಾಗದಲ್ಲಿ. ಆಮೇಲೆ ಅಲ್ಲಿ ಗಾಡಿ ಇತ್ತು. ಗಾಡಿ ನೋಡಿದ್ರೆ ಡ್ರೈವರ್ ಕೂತಿರೋ ಡೋರದ್ದು ಎಜ್ಜಲ್ಲಿ ನುಗ್ಗಿರೋ ಬುಲೆಟ್ ಡ್ರೈವರ್ ಸೀಟಿನ ಸೀಲಿ ಹಿಂದ್ಗಡೆ ರಿಕ್ಕಿ ಅವರು ಕೂತಿದ್ರು. ಅವ್ರೇನೋ ಬಗ್ಗಿ ಬ್ಯಾಗಿಂದ ತಗೊಂತ ಇದ್ರಂತೆ, ಅದಕ್ಕೆ ಮೂಗುತ್ತಾಗಿದೆ. ಏನೋ ಅಕಸ್ಮಾತ್ ಅವರು ಒಂದ್ ಸ್ವಲ್ಪ ಜಾಸ್ತಿ ಬಗ್ಗಿದ್ರು ಬಹುಶಃ ಜೀವಕ್ಕೆ ಅಪಾಯ ಬಂದಿರೋದು. ಬಹುಶಃ ಅದೃಷ್ಟ ಚೆನ್ನಾಗಿತ್ತು, ಅದರಿಂದ ಏನ್ ತೊಂದರೆ ಆಗಿಲ್ಲ ದೇವ್ರ ದಯೆಯಿಂದ. ಆಮೇಲೆ ಸ್ವಲ್ಪ ಇದು ಮುಂದೆ ಆಗಿದ್ರು ಡ್ರೈವರ್
ಸಂಪೂರ್ಣವಾಗಿ ಹೋಗುವಂತ ಪರಿಸ್ಥಿತಿ ಇತ್ತು. ಯಾಕಂದ್ರೆ ಮಾಜಿ ಡಾನ್ ಮುತ್ತಪ್ಪ ರೈ ಮಗನನ್ನ ಕೊಲೆ ಮಾಡೋದಕ್ಕೆ ಸ್ಕೆಚ್ ಹಾಕಿದಂತಹ ಆ ಕಿರಾತಕರು ಯಾರು? ಒಂದು ದಾಳಿ, 2 ಗುಂಡು ಹಿಂದಿನ ಅಸಲಿ ಕತೆ ಏನು? ಯಾರು ಇದರ ಹಿಂದಿರುವಂತ ಮಾಸ್ಟರ್ ಮೈಂಡ್? ಇದೆಲ್ಲವೂ ಈಗ ತನಿಖೆ ನಡೀತಾ ಇದೆ. ಮಾಜಿ ಡಾನ್ ಮುತ್ತಪ್ಪ ರೈ ಮಗನ ಹತ್ಯೆಗೆ ಸ್ಕೆಚ್ ಹಾಕಿದ್ದು ಯಾರು ಅನ್ನೋದು ಈಗ ತನಿಖೆ ನಡೀತಾ ಇದೆ. ಒಂದು ದಾಳಿ, 2 ಗುಂಡು, ಫೈರಿಂಗ್ ಹಿಂದೆ 10 ಅನುಮಾನಗಳು, 10 ಸಂಶಯಗಳು. ಮಗ ರಿಕ್ಕಿ ರೈ ಕೊಲೆ ಸುಪಾರಿ ನೀಡಿದ್ರ ಅನುರಾಧ. ಮುತ್ತಪ್ಪ ರೈ ಅವರ ಮಗನನ್ನ ಕೊಲೆ ಮಾಡೋದಕ್ಕೆ ಸುಪಾರಿ ಕೊಟ್ಟಿದ್ದು ಅನುರಾಧನ ಅನ್ನುವ ಅನುಮಾನ. ರಾಕೇಶ್ ಮಲ್ಲಿ, ಅನುರಾಧ ಸೇರಿ 4 ವಿರುದ್ಧ ಎಫ್ಐಆರ್ ದಾಖಲಾಗಿದೆ. 100 ಕೋಟಿ ಆಸ್ತಿ ವಿಚಾರಕ್ಕೆ ಈ ಅಟ್ಯಾಕ್ ನಡೀತಾ ಅನ್ನೋದ್ರ ಬಗ್ಗೆಯೂ ಕೂಡ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ನಾನಾ ಆಯಾಮಗಳಿಂದ ತನಿಖೆ ಮುಂದುವರೆದಿದೆ. ಸದ್ಯಕ್ಕೆ ಮಗನನ್ನ ರಿಕ್ಕಿ ರೈ ಏನಿದ್ದಾನೆ ಆತನನ್ನ ಕೊಲೆ ಮಾಡೋದಕ್ಕೆ ಅನುರಾಧ ಸುಪಾರಿ ಕೊಟ್ರ ಅನ್ನೋದ್ರ ಬಗ್ಗೆಯೂ ಕೂಡ ಒಂದ್ ಆಂಗಲ್ ನಲ್ಲಿ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಈಗ ಮುತ್ತಪ್ಪ ರೈ ಮಾಜಿ ಪತ್ನಿ ಸೇರಿದಂತೆ 4 ಜನರ ವಿರುದ್ಧ ಎಫ್ಐಆರ್ ನಲ್ಲಿ ಅವ್ರ ಹೆಸರನ್ನ ದಾಖಲು ಮಾಡಲಾಗಿದೆ. ಓರ್ವ ರಾಕೇಶ್ ಮಲ್ಲಿ, ಅನುರಾಧ ಸೇರಿದಂತೆ ಇನ್ನುಳಿದಂತ 2, ಒಟ್ಟು 4 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಮುತ್ತಪ್ಪ ರೈಗೆ ಕೋಟಿ ಆಸ್ತಿ ಇತ್ತು. ಈ ಆಸ್ತಿ ವಿಚಾರಕ್ಕೆ ಏನಾದ್ರೂ ಹಿರಿಯ ಮಗನನ್ನ ರಿಕ್ಕಿ ರೈಯನ್ನ ಮುಗಿಸುವಂತ ಪ್ರಯತ್ನಕ್ಕೆ ಏನಾದ್ರೂ ಇವರು ಕೈ ಹಾಕಿದ್ರ ಅನ್ನೋದ್ರ ಬಗ್ಗೆಯೂ ಕೂಡ ಈಗ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಪೊಲೀಸರ ತನಿಖೆ ಮುಂದುವರೆದಿದೆ. ಆಮೇಲೆ ನಾನು ಬಿಡದಿ ಗವರ್ಮೆಂಟ್ ಹಾಸ್ಪಿಟಲ್ಗೆ ಹೋದೆ. ಅಲ್ಲಿ ಇರ್ಲಿಲ್ಲ. ಅಲ್ಲಿ ಮತ್ತೆ ಭರತ್ ಕೆಂಪಣ್ಣ ಹಾಸ್ಪಿಟಲ್ ಅಲ್ಲಿ ಇದ್ರು. ಹೋಗಿ ನೋಡಿದಾಗ ಮೂಗು ಇಲ್ಲಿ ಪೂರ್ತಿ ಈ ಭಾಗದಲ್ಲಿ ಒಂದು ಅರ್ಧ ಇಂಚು ಇಂಜುರಿ ಆಗಿದೆ. ಆಮೇಲೆ ಬಲ ಕೈಗೆ ಇಂಜುರಿ ಆಗಿದೆ. ಆಮೇಲೆ ನಾನು ಡ್ರೈವರ್ದು ಬೆನ್ನಿಗೆ ಇಂಜುರಿ ಆಗಿದೆ, ಇಲ್ಲಿ ಬೆನ್ ಭಾಗದಲ್ಲಿ. ಆಮೇಲೆ ಅಲ್ಲಿ ಗಾಡಿ ಇತ್ತು. ಗಾಡಿ ನೋಡಿದ್ರೆ ಡ್ರೈವರ್ ಕೂತಿರೋ ಡೋರದ್ದು ಎಜ್ಜಲ್ಲಿ ನುಗ್ಗಿರೋ ಬುಲೆಟ್ ಡ್ರೈವರ್ ಸೀಟಿನ ಸೀಲಿ ಹಿಂದ್ಗಡೆ ರಿಕ್ಕಿ ಅವರು ಕೂತಿದ್ರು. ಅವ್ರೇನೋ ಬಗ್ಗಿ ಬ್ಯಾಗಿಂದ ತಗೊಂತ ಇದ್ರಂತೆ, ಅದಕ್ಕೆ ಮೂಗುತ್ತಾಗಿದೆ. ಏನೋ ಅಕಸ್ಮಾತ್ ಅವರು ಒಂದ್ ಸ್ವಲ್ಪ ಜಾಸ್ತಿ ಬಗ್ಗಿದ್ರು ಬಹುಶಃ ಜೀವಕ್ಕೆ ಅಪಾಯ ಬಂದಿರೋದು. ಬಹುಶಃ ಅದೃಷ್ಟ ಚೆನ್ನಾಗಿತ್ತು, ಅದರಿಂದ ಏನ್ ತೊಂದರೆ ಆಗಿಲ್ಲ ದೇವರ ದಯೆಯಿಂದ. ಆಮೇಲೆ ಸ್ವಲ್ಪ ಇದು ಮುಂದೆ ಆಗಿದ್ರು ಡ್ರೈವರ್ ಸಂಪೂರ್ಣವಾಗಿ ಹೋಗುವಂತ ಪರಿಸ್ಥಿತಿ ಇತ್ತು. ಯಾಕಂದ್ರೆ ಮಾಜಿ ಡಾನ್ ಮುತ್ತಪ್ಪ ರೈ ಮಗನನ್ನ ಕೊಲೆ ಮಾಡೋದಕ್ಕೆ ಸ್ಕೆಚ್ ಹಾಕಿದಂತಹ ಆ ಕಿರಾತಕರು ಯಾರು? ಒಂದು ದಾಳಿ, 2 ಗುಂಡು ಹಿಂದಿನ ಅಸಲಿ ಕತೆ ಏನು? ಯಾರು ಇದರ ಹಿಂದಿರುವಂತ ಮಾಸ್ಟರ್ ಮೈಂಡ್? ಇದೆಲ್ಲವೂ ಈಗ ತನಿಖೆ ನಡೀತಾ ಇದೆ. ಮಾಜಿ ಡಾನ್ ಮುತ್ತಪ್ಪ ರೈ ಮಗನ ಹತ್ಯೆಗೆ ಸ್ಕೆಚ್ ಹಾಕಿದ್ದು ಯಾರು ಅನ್ನೋದು ಈಗ ತನಿಖೆ ನಡೀತಾ ಇದೆ. ಒಂದು ದಾಳಿ, 2 ಗುಂಡು, ಫೈರಿಂಗ್ ಹಿಂದೆ 10 ಅನುಮಾನಗಳು, 10 ಸಂಶಯಗಳು. ಮಗ ರಿಕ್ಕಿ ರೈ ಕೊಲೆ ಸುಪಾರಿ ನೀಡಿದ್ರ ಅನುರಾಧ. ಮುತ್ತಪ್ಪ ರೈ ಅವರ ಮಗನನ್ನ ಕೊಲೆ ಮಾಡೋದಕ್ಕೆ ಸುಪಾರಿ ಕೊಟ್ಟಿದ್ದು ಅನುರಾಧನ ಅನ್ನುವ ಅನುಮಾನ. ರಾಕೇಶ್ ಮಲ್ಲಿ, ಅನುರಾಧ ಸೇರಿ 4 ವಿರುದ್ಧ ಎಫ್ಐಆರ್ ದಾಖಲಾಗಿದೆ. 100 ಕೋಟಿ ಆಸ್ತಿ ವಿಚಾರಕ್ಕೆ ಈ ಅಟ್ಯಾಕ್ ನಡೀತಾ ಅನ್ನೋದ್ರ ಬಗ್ಗೆಯೂ ಕೂಡ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ನಾನಾ ಆಯಾಮಗಳಿಂದ ತನಿಖೆ ಮುಂದುವರೆದಿದೆ.